ಚಾನಲ್ ಫ್ರೆಂಡ್ಸ್. ಟೈಮ್ ಮಧ್ಯಾಹ್ನ 1 ಗಂಟೆ ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಆಲ್ಮೋಸ್ಟ್ ಮಧ್ಯಾಹ್ನದ ಅಡುಗೆನ ಶುರು ಮಾಡ್ಕೋಬೇಕು. ಇನ್ಮ್ಯಾಗ ಲೇಟ್ ಆಯ್ತು. ಇಷ್ಟೊಳಗೆ ಅಡುಗೆ ಶುರು ಮಾಡ್ಕೋಬೇಕಿತ್ತು, ಆದ್ರೆ ಲೇಟ್ ಆಯ್ತು. ಯಾಕಪ್ಪ ಅಂತಂದ್ರೆ ಇಷ್ಟೋ ಮಟ ಅದು ಇದು ಅಂತೇಳಿ ಒಂದಷ್ಟು ಕೆಲಸಗಳಾದವು. ಏನು ಹೇಳ್ಬೇಕಂದ್ರೆ ಇವತ್ತು ಅಡುಗೆನ ಈಗ ಶುರುವಾಗಿ ಆಗ್ತಿಲ್ಲ. ಅಡುಗೆ ಬೆಳಗ್ಗೆ ಒಂದ್ಸರಿ ಮುಗಿದತಿ. ಏನು ಮುಗಿದಪ್ಪ ಬೆಳಗ್ಗೆ ಅಡುಗೆ ಅಂತಂದ್ರೆ, ಬೆಳಗ್ಗೆ ರೊಟ್ಟಿ ಪಲ್ಯ ಇವನ್ನೆಲ್ಲ ಮಾಡಿ ಮುಗಿಸೇನಿ. ಆದ್ರೆ ಇವಾಗ ಮತ್ತೆ ಮಧ್ಯಾಹ್ನ ಅಡುಗೆ ಶುರು. ಎರಡೆರಡು ಥರ ಅಡುಗೆ ಮಾಡ್ತೀರೇನ್ರಿ ಅನ್ಬೋದು. ಹೌದ್ರಿ, ಹೆಚ್ಚು ಕಮ್ಮಿ ನಮಗೆ ಡೈಲಿ 2 ಥರನ ಅಡುಗೆ ಆಕತಿ. ಡೈಲಿ 2 ಅಲ್ಲ 3 ಸರಿ ಅಡುಗೆ ಆಕತಿ. ಹೆಂಗಪ್ಪ ಅಂತಂದ್ರೆ, ಬೆಳಗ್ಗೆ ರೊಟ್ಟಿ ಪಲ್ಯ ಅಂತೂ ಖಾಯಂ ಬೇಕಾ. ಆಮೇಲೆ ಮಧ್ಯಾಹ್ನ ಅನ್ನ ಸಾರು ಮಾಡಬೇಕಲ್ಲ, ಅನ್ನ ಸಾರು ಖಾಯಮ್ಮ. ರಾತ್ರಿ ಚಪಾತಿ ಪಲ್ಯ ಖಾಯಂ. ಹೀಗಾಗಿ ಡೈಲಿ 3 ಟೈಮ್ ಅಡುಗೆ ಮಾಡ್ತಾನೆ ನಾನು. ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ರು ಅಯ್ಯೋ ಒಂಥರ ಸರಿ ಅಡುಗೆ ಮಾಡೋಕೆ ಬೇಜಾರು ಮಾಡ್ಕೊತಿರ್ತಾರೆ. ಆದ್ರೆ ನಮ್ಮ ಮನ್ಯಾಗ 3 ಹೊತ್ತು ತಿಂದ್ರೂ ಬಿಸಿ ಇದೆ. ಮಧ್ಯಾಹ್ನ ಅನ್ನ ಸಾರು ಮಾಡಲಿಲ್ಲ ಅಂದರೂ ಸಪ್ರೇಟಾಗಿ ಮತ್ತೆ ಏನಾರು ಉಪ್ಪಿಟ್ಟು ಆ ರೀತಿ ಪಲಾವು ಆ ರೀತಿ ಏನಾರು ಕೇಳಿದ್ರು ಆ ರೀತಿ ಮಾಡ್ತಿರ್ತಾನೆ. ಬಟ್ ಮಧ್ಯಾಹ್ನದ ರೊಟ್ಟಿನ ಸ್ವಲ್ಪ ಚೇಂಜ್ ಆಗಿರ್ತೈತಿ. ಬರೀ ಡೈಲಿ ಅನ್ನ ಸಾರು ಅಂತನೇ ಅಲ್ಲ, ಅದ್ರ ಬೆಳಗ್ಗೆ ಮಾತ್ರ ಖಾಯಂ ರೊಟ್ಟಿ, ರಾತ್ರಿ ಮಾತ್ರ ಖಾಯಂ ಚಪಾತಿ. ಈ ರೀತಿ ಹಾಕಿರ್ತೈತಿ. ಬರೀ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇವಾಗ ಮಧ್ಯಾಹ್ನದ ಅಡುಗೆ ಆಲ್ರೆಡಿ 12 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಬೇಕಿತ್ತು. ಸುಮ್ಮನೆ ಕುಂತೆ ಬೇಸರಾಗಿ. ಹೀಗಾಗಿ ಇವಾಗ ಅಡುಗೆ ಶುರು ಮಾಡ್ಕೊಳ್ತಾನೆ ನೋಡಿರಿ. ಇಲ್ಲೇ ಆಲ್ರೆಡಿ ಬ್ಯಾಳಿ, ಆಮೇಲೆ ಗಜ್ರಿ, ಆಲೂಗಡ್ಡಿ ಕುದ್ಸಾಕಾಗತ್ತಾನೆ. ಹೊತ್ನಂಗೆ ಮಿಕ್ಸ್ ಸಾರು ಮಾಡಿದ್ರಾತ. ಮೇನ್ ಇವತ್ತು ಬರೀ ಅನ್ನ ಸಾರು ಆಗಿದ್ರೆ ನಾನು ವಿಡಿಯೋ ಇದನ್ನು ಶೇರ್ ಮಾಡ್ಕೊತಿರ್ಲಿಲ್ಲ. ಇವತ್ತು ಏನೇನಪ್ಪ ಅಂತಂದ್ರೆ, ಇವತ್ತು ನಾನು ಮುದ್ದೆ ಮಾಡಕತ್ತೀನಿ. ಮುದ್ದೆ ಅನ್ನ ಸಾರು ಮಾಡಕತ್ತೀನಿ. ಬೆಳಗ್ಗಿನೂ ಇನ್ನೂ ರೊಟ್ಟಿ ಅದಾವು, 2 ಥರದ ಪಲ್ಯ ಐತಿ, ಪಚಡಿ ಐತಿ, ಇಷ್ಟು ಐಟಮ್ ಐತಿ. ಮುದ್ದೆ ಮಾಡೋದ್ರ ಸಲುವಾಗಿ ವಿಡಿಯೋ ಮಾಡತ್ತೀನಿ. ಯಾಕಂದ್ರೆ ನಾವು ಒಂದ್ಸರಿನೂ ನನ್ನ ಜೀವನದಾಗ ಮುದ್ದೆ ತಿಂದಿಲ್ಲ. ಅಂದ್ರೆ ರಾಗಿ ಮುದ್ದೆ ಮಾಡತ್ತೀನಿ. ರಾಗಿ ಮುದ್ದೆನೂ ಮಾಡಿನೂ ಇಲ್ಲ, ತಿಂದೇನೂ ಇಲ್ಲ. ಅದಕ್ಕೆ ಹೆಂಗೆ ಆಕತ್ತೆ ಏನಂತ ನನಗಂತೂ ಒಂದ್ಸರಿನೂ ಗೊತ್ತಿಲ್ಲ. ಇದನ್ನು ಮಾಡಿದ್ದು ಗೊತ್ತಿಲ್ಲ, ಏನಿಲ್ಲ. ಯೂಟ್ಯೂಬ್ನಾಗ ನೋಡ್ಕೊಂಡು ನಾನು ಈಗೇನು ದೊಡ್ಡಾಗದಲ್ಲ. ಬರದೇ ಇರೋವಂಥ ಅಡುಗೆನ ಕಲ್ಕೊಳ್ಳೋದು ಮಾಡೋದು ದೊಡ್ಡಾಗದಲ್ಲ ಅಲ್ಲ. ಯೂಟ್ಯೂಬ್ನಾಗ ಹೆಂಗೆ ಮಾಡೋದು ಅಂತ ನೋಡೇನಿ. ನಾನು ಅದೇ ಮೆಥಡ್ನಾಗ ಮಾಡ್ತೇನೆ. ಇವಾಗ ಸ್ವಲ್ಪ ಮಿಕ್ಸ್ ಸಾರು ಮಾಡಿದ್ರಾತಂತ ಹೇಳಿ ಕುಕ್ಕರ್ನಾಗ ಸ್ವಲ್ಪ ಬ್ಯಾಳಿ, ಆಮೇಲೆ ಆಲೂಗಡ್ಡೆ, ಗಜ್ರಿ ಇವನ್ 3 ಕುದ್ಸಾಕ ಹಾಕಾಕತ್ತೀನಿ. ಆಮೇಲೆ ಒಂದಷ್ಟು ತರಕಾರಿ ಸೊಪ್ಪು, ಅಷ್ಟು ತಪ್ಪಲ ಪಲ್ಯನ ಇಟ್ಕೊಂಡನಿ. ಇನ್ನು ಏನೇನು ತೋರಿಸ್ತೀನಿ ಬೇರೆ ಅದನ್ನೆಲ್ಲನೂ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕಿ ಸಾರು ಮಾಡ್ಬೇಕು. ಬರೀ ಇವತ್ತಿನ ವಿಡಿಯೋನ ಶುರು ಮಾಡ್ಬೇಡ ಅಂತ. ತಪ್ಪಲ ಏನೇನಂತ ತೋರಿಸ್ತಂತಾರೆ ನೋಡ್ಬೋದು. ತಪ್ಪಲ ಏನೇನಪ್ಪ ಅಂದ್ರೆ, ಇದು ಪಾಲಕ್, ಇದು ಸ್ವಲ್ಪ ಮೆಂತ್ಯ ಸೊಪ್ಪು, ಇದು ಅದಾಗಿಂದ ನುಗ್ಗೆಕಾಯಿ, ಸಬ್ಬಸಿಗೆ, ಟೊಮೆಟೊ ಎಲ್ಲ ಇಟ್ಕೊಂಡ ನೋಡಿರಿ. ತಪ್ಪಲನ 3 ಥರ: ಸಬ್ಬಸಿಗೆ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು, ಆಮೇಲೆ ಪುದೀನ ಅಲ್ಲ ಇದೇನಿದು ಪಾಲಕ್ ಸೊಪ್ಪು. ಇವನು 3 ಥರ ಹಾಕ್ತಾನೆ. ಕಾಯಿಪಲ್ಲೆ ಅಂದ್ಕ್ಯಾರ 2 ಥರ ಅಂದ್ರೆ ಗಜ್ರಿ, ಆಲೂಗಡ್ಡೆ, ಆಮೇಲೆ ಅದ್ರ ಕೂಡ ಒಂದು 4 ಅದಾವ. ಇವು ಒಂದು 4 ಬೀನ್ಸ್ ಹಾಕಿಬಿಡ್ತಾನೆ. ಬೀನ್ಸ್ ಅಲ್ಲ, ಡ್ರಮ್ ಸ್ಟಿಕ್, ನುಗ್ಗೆಕಾಯಿ ಹಾಕಿಬಿಡ್ತಾನೆ. ಅದಕ್ಕೆ ಇವನ್ನೆಲ್ಲ ಹೆಚ್ಕೊತಂತಡ್ರಿ. ಫಸ್ಟ್ ಸಣ್ಣಗೆ ಹೆಚ್ಚಿಟ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ. ನುಗ್ಗೆಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡ ನೋಡ್ರಿ. ಇವು ದೌಡ್ ಕುದಿಯಂಗಿಲ್ಲ ಒಗ್ಗರಣೆ ಒಳಗೆ ಹಾಕಿ ಮಾಡ್ಬೇಕಂದ್ರೆ. ಹಿಂಗಾಗಿ ಕುಕ್ಕರ್ನಾಗ ಒಂದು ವೇಳೆ ಕುದಿಸಿದ್ರೆ ಪೂರ್ತಿ ಒಡೆದೆಲ್ಲ ಪಿಸರಾಗ್ಬಿಡ್ತಾವೆ. ಹಿಂಗಾಗಿ ಒಂದು ಸ್ವಲ್ಪ ನೀರು ಇಟ್ಕೊಂಡ ನೋಡ್ರಿ. ನೀರಿನಾಗ ಇದು ಸ್ವಲ್ಪ ಕುದೀಲಿ. ಒಂದು ಸ್ವಲ್ಪ 5 ನಿಮಿಷ ಕುದ್ದು ಅಂತಂದ್ರೆ ಬೆಂದಂಗೆ ಆಗ್ಬಿಡ್ತಾವೆ. ಸಪ್ರೇಟಾಗಿ ನಾವು ಸಾರ್ನಾಗ ಹಾಕಿ ಕುದ್ಸಾಕತ್ತೀವಿ ಅಂದ್ರೆ ದೌಡ್ ಕುದಿಯಂಗಿಲ್ಲ ಅವು. ಹೀಗಾಗಿ ಇದ್ರಾಗ ಸ್ವಲ್ಪ ಕುದಿಯಕ್ಕೆ ಹಾಕ್ತಾನೆ. ಇಷ್ಟ ಕುದೀಲಿ. ಅಷ್ಟರೊಳಗೆ ಇನ್ನೂ ತಪ್ಪಲ ಎಲ್ಲ ಕಟ್ ಮಾಡ್ಕೊಂಡಿಲ್ಲ. ಇದೊಂದು ಸ್ವಲ್ಪ ಸಣ್ಣಾಗಿ ಹೆಚ್ಚಿಟ್ಕೊಂಡ್ಬಿಡ್ತಾನೆ. 3 ವಿಷಲ್ ಆಗ್ತಿದೆ ಈಗ. ಹೀಗಾಗಿ ಗ್ಯಾಸ್ ಆಫ್ ಮಾಡ್ಕೊಂಡು ನೋಡ್ರಿ. ಇದೊಂದು ಸಮಸ್ಯೆ ಭಾಳ ನನಗೆ. ಕುಕ್ಕರ್ ಸೀಟಿ ಹೊಡಿತು ಅಂದ್ರೆ ತುಂಬ ಹೋಗ್ತೈತಿ. ನುಗ್ಗಿಕಾಯಿನೂ ಕುದಿಯಾಕತ್ತಾವು. ಇಳ್ಕೊತಾನೆ. ಇನ್ನು ಆಲ್ರೆಡಿ ಕುದ್ದು ಒಂದು 5 ನಿಮಿಷ ಆತದ ಕುದಿಯಾಕತ್ತ. ಆಮೇಲೆ ಇದನ್ನೆಲ್ಲ ಹೆಚ್ಚಿಟ್ಕೊಂಡ ನೋಡ್ರಿ. ಕಾಯಿಪಲ್ಲೆ ಎಲ್ಲ ತಪ್ಪಲ ಪಲ್ಯನ. ಇದು ಪಾಲಕ್,
ಇದು ಮೆಂತೆ ಸಬ್ಬಸ್ಗಿ ಉಳ್ಳಾಗಡ್ಡಿ ಟೊಮೆಟೊ ಇಷ್ಟು ಹೆಚ್ಚಿಟ್ಕೊಂಡೀನಿ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿನೂ ಸುಲಿಟ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಇದನ್ನು ಜಜ್ಜಿ ಹಾಕ್ತಾನೆ. ಇದನ್ನಕ್ಕೇನು ಮಸಾಲ ರುಬ್ಬಿ ಹಾಕಂಗಿಲ್ಲ, ನಾನು ನಾರ್ಮಲ್ ಸಾರು ಮಾಡ್ತಾನೆ. ನೋಡಿ ಹೆಂಗೆ ಮಾಡ್ತಾನೆ ಅಂಥೇಳಿ. ಫ್ರೆಂಡ್ಸ್, ಸಾರು ಮಾಡಕ್ಕೆ ಒಂದು ಡಬ್ಬಿ ಇಟ್ಕೊಂಡು ನೋಡಿರಿ. ಸ್ವಲ್ಪ ಅಂದ್ರೆ ದೊಡ್ಡ ಡಬ್ಬಿ ಇಟ್ಕೊಳ್ತಾನೆ. ಸಾರೇನಿದ್ರೆ ತುಂಬ ಮಾಡೋಂಗಿಲ್ಲ, ಆದರೂ ಸ್ವಲ್ಪ ಇವೆಲ್ಲ ಕಾಯಿಪಲ್ಲೆ ನೋಡಿ ಸ್ವಲ್ಪ ಅಗ್ಲಾಗಿ ಇರಲಿ ಡಬ್ರಿ ಅಂಥೇಳಿ ಇದನ್ನು ತೊಗೊಂಡನಿ. ಈಗ ಸ್ವಲ್ಪ ನೀರು ಇದಕ್ಕೆ ಎಣ್ಣೆ ಹಾಕ್ತಾರೆ ನೋಡಿ. ಎಣ್ಣೆ ಸ್ವಲ್ಪ ಕಾಯಿಲಿ. ಸ್ವಲ್ಪ ಸಾಸಿವೆ ಜೀರಿಗೆ, ಸಾಸಿವೆ ಜೀರಿಗೆ ಚಿಟಪಟ ಅನ್ನಕತ್ತೈತಿ. ಇದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಉಳ್ಳಾಗಡ್ಡಿ. ಇದ್ರೊಳಗೆ ನಾವೀಗ ಫಸ್ಟ್ ಸ್ವಲ್ಪ ಖಾರ ಹಾಕೋಬೇಕು. ಎಣ್ಣೆ ಒಳಗೆ ಖಾರ ಹಾಕೋದು ಯಾಕಪ್ಪ ಅಂತಂದ್ರೆ ಸಾರು ಕೆಂಪಗೆ ಬರ್ತೈತೆ. ಅಂದ್ರೆ ಎಣ್ಣೆ ಒಳಗೆ ಖಾರ ಬಿದ್ದಾಗ, ಕೆಂಪು ಖಾರ ಬಿದ್ದಾಗ ಸಾರು ಕಲರ್ ಮಸ್ತ್ ಬರೋದು. ಹಿಂಗಾಗಿ ಯಾರಿಗೆಲ್ಲ ಗೊತ್ತಿಲ್ಲ, ಒಂದ್ಸರಿ ಟ್ರೈ ಮಾಡಿ. ಈ ಕಾದಂಥ ಎಣ್ಣೆ ಒಳಗೆ ಖಾರ ಹಾಕಿ ಮಾಡಿ ಕಲರ್ ಎಷ್ಟು ಮಸ್ತ್ ಬರುತ್ತೆ ಅನ್ನೋದು ಗೊತ್ತೈತಿ. ಆಮೇಲೆ ಈಗ ಟೊಮೆಟೊ ಹಾಕ್ತಾನೆ. ಸ್ವಲ್ಪ ಉಪ್ಪು ಹಾಕ್ತಾನೆ. ಈಗ ಯಾಕಪ್ಪ ಅಂದ್ರೆ ದೊಡ್ಡ ಸ್ವಲ್ಪ ಟೊಮೆಟೊ ಆಮೇಲೆ ಉಳ್ಳಾಗಡ್ಡಿ ಮೆತ್ತಗಾಗಲಿ ಅಂತ ಹೇಳಿ. ಒಂದು ಸ್ವಲ್ಪ ನೀರು ಹಾಕಿ ಕುದ್ದಾಕಿಟ್ಟ ನೋಡಿರಿ. ಟೊಮೆಟೊ ಆಮೇಲೆ ಉಳ್ಳಾಗಡ್ಡಿ ಮೇಲೆ ಅಂತ ಹೇಳಿ. ಆಮೇಲೆ ಬೇಳೆ ನೋಡ್ಬೋದು ಮಸ್ತಾಗಿ ಕುದ್ದತಿ. ಆಲೂಗಡ್ಡಿ ಆಮೇಲೆ ಗಜ್ಜರಿ ಹಾಕಿ ಕುದಿಸ್ತಂತ ಬೇಳೆ ಪೂರ್ತಿ ಕುದ್ದತಿ. ಇನ್ನು ಇದನ್ನು ಇದಕ್ಕೆ ಮಿಕ್ಸ್ ಮಾಡೋದು ಅಂದ್ರೆ ಇನ್ನೂ ಸ್ವಲ್ಪ ಕುದೀಲಿದೆ. ಈಗ ಇವಾಗ ಇದಕ್ಕೆ ಪೂರ್ತಿ ಮಿಕ್ಸ್ ಮಾಡ್ತಾ ನೋಡ್ರಿ. ತಪ್ಪಲ ಪಲ್ಯನೆಲ್ಲ ತಪ್ಪಲ ಪಲ್ಯ ಆಮೇಲೆ ಇವೇನಿವು ಬೀನ್ಸ್ ಅಲ್ಲ ಸಾರಿ ಬರೀ ಬೀನ್ಸ್ ಅಂತ ಬರಾಗುತ್ತೆ. ನುಗ್ಗಿಕಾಯಿ ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡಿ ಒಂದ್ಸರಿ ಚಲೋ ಹೊತ್ನಾಗ ಮಿಕ್ಸ್ ಕೊಟ್ಟು ಬ್ಯಾಳೆ ಸುರಿ ಬಿಡೋದು. ಇದಕ್ಕೆ ಎಲ್ಲ ಕರಗಂಗಾತ ನೋಡ್ರಿ. ತಪ್ಪು ಹಿಂಗೆ ಸ್ವಲ್ಪ ಕೈಯಾಡ್ಸಕ್ಕೆ ಗಾಳ ಆಗಲಿ ಅಂತೇಳಿ ಸ್ವಲ್ಪ ಅಗಲವಾದ ಡಬ್ರಿ ಇಟ್ಕೊಂಡಿ. ಇವಾಗ ಬ್ಯಾಳೆ ಸ್ವಲ್ಪ ಇದು ಹಿಂಗೆ ಹಚ್ಕೊಂಡು ತಿಂದ್ರೆ ಒಂಥರ ಪಲ್ಯ ಥರ ಮಸ್ತ್ ಆಕತಿ. ಆದರೆ ನಾವು ಸಾರು ಮಾಡಕತ್ತೀವಿ.
ಇವಾಗ ಸ್ವಲ್ಪ ಹುಣಸೆ ರಸ. ಟೊಮೆಟೊ ಬೇಕಂದ್ರೆ ಹೆಚ್ಚಿಗೆ ಹಾಕೋಬೋದು, ಆದರೆ ನಮಗೇನು ಯಾವ ಅಡುಗೆಗಳಿಗೆ ಆದರೂ ಸ್ವಲ್ಪ ಟೊಮೆಟೊ ಕೂಡ ಸ್ವಲ್ಪ ಹುಣಸೆ ರಸ ಹಾಕಿದ್ರೇ ಟೇಸ್ಟ್ ಅನ್ನಿಸ್ತದೆ. ಹೀಗಾಗಿ ನಾನು ಸ್ವಲ್ಪ ಹುಣಸೆ ರಸನೂ ಹಾಕ್ತೀನಿ. ಆಮೇಲೆ ಬೆಲ್ಲದ ಪ್ರಿಯರು ನಾವು ಯಾವ ಅಡುಗೆಗಳಿಗೆ ಆದ್ರೂ ಬೆಲ್ಲ ಯೂಸ್ ಮಾಡ್ತೇವೆ. ಹೆಚ್ಚು ಟೊಮೆಟೊ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ, ಹುಣಸೆ ಹುಳಿ ಜಾಸ್ತಿ ಯೂಸ್ ಮಾಡ್ತಿರಂಗಿಲ್ಲ. ಆಮೇಲೆ ಬೆಲ್ಲನ ಹೆಚ್ಚಾಗಿ ಯಾರು ಯೂಸ್ ಮಾಡ್ತಿರಂಗಿಲ್ಲ. ನಂದಂತ್ರ ಉಲ್ಟಾ, ನಂದು ಅಂತಲ್ಲ, ನಮ್ಮ ಮನ್ಯಾಗ ಬಂತ ಟೋಟಲ್ ನಮ್ಮ ಫ್ಯಾಮ್ಲಿ ಒಳಗನ ಬೆಲ್ಲ ಎಲ್ಲರೂ ತಿಂತೇವೆ ನಾವು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸಾಂಬಾರು ಪುಡಿ ಏನಿಲ್ಲ, ಜಸ್ಟ್ ಇಷ್ಟ ಸಾರಿದೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ತಾನೆ ಅಷ್ಟು. ಬೆಲ್ಲದ ಪೆಟ್ಟಿ ಹೊಡೆದಿಲ್ಲ ನೋಡ್ರಿ ನಾವಿನ್ನು, ಹೀಗಾಗಿ ಸ್ವಲ್ಪ ಸಕ್ಕರೆ ಹಾಕ್ತಾನೆ. ಸ್ವಲ್ಪ ಚಲೋ ಹೊತ್ನಾಗ ಕುದೀಲಿ. ಸಾಂಬಾರು ಚಲೋ ಹೊತ್ನಾಗ ಕುದಿಯಾಕತ್ತ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಒಂದು ಕಟ್ ಮಾಡಿ ಹಾಕ್ಕೊತಾನೆ. ಮಸ್ತ್ ಸಾರು ರೆಡಿ ಆಯ್ತು. ಇನ್ನು ಸ್ವಲ್ಪ ಅನ್ನಕ್ಕೆ ಕೊಂದಿಟ್ಟು ಬಿಡ್ತಾನೆ. ಅನ್ನಕ್ಕಿಟ್ಟು ಆಮೇಲೆ ಮುದ್ದೆ ಇಡ್ತಾನೆ, ಮುದ್ದೆ ಮಾಡೋಕೆ. ಮುದ್ದೆಗೆ ಒಂದು ಗುಂಡಿ ಇಟ್ಕೊಂಡ ನೋಡ್ರಿ. ಅನ್ನದ್ದು ಈ ಕಡೆ ಶಿಫ್ಟ್ ಮಾಡ್ಕೊಳಾನಿ. ಈಗ ಸ್ವಲ್ಪ ನೀರು ಕುದೀಲಿ. ಹೆಚ್ಕೊಮ್ಮಿ ನಾನು ಒಂದು 3 ಗ್ಲಾಸ್ನಷ್ಟು ನೀರು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ನೀರು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಿಂದ ಹಿಟ್ಟು ಹಾಕೋಣ. ಇವಾಗ 1-2 ಸ್ಪೂನಷ್ಟು ಹಿಟ್ಟು ನಾನು ಕಲಿಸಿ ಇದಕ್ಕೆ ಹಾಕೊಳತ್ತ ನೋಡ್ರಿ. ಯಾಕೆ ಅಂತಂದ್ರೆ ನಾನು ಮೊದಲು ಈ ಗುಂಡಿಗೆ ನಾನು ಸ್ವಲ್ಪ ಹಿಟ್ಟು ಹಾಕಬೇಕಿತ್ತು, ಅದ್ರ ನೀರು ಬಿಸಿ ಆಗ್ಬೋದು. ಹೀಗಾಗಿ ತಣ್ಣೀರೊಳಗೆ ಕಲಿಸಿ ಹಾಕತ್ತೀನಿ. ನೀವು ಬೇಕಂದ್ರೆ ಡೈರೆಕ್ಟಾಗಿ ಗುಂಡಿ ಅಥವಾ ದಬ್ರಿ ಇಡ್ತಿರ್ತಿರಲ್ಲ ಮುದ್ದೆ ಮಾಡೋಕ್ಕೆ, ಅದಕ್ಕೆ ಸ್ವಲ್ಪ 1-2 ಚಮಚದಷ್ಟು ಹಿಟ್ಟು ಹಾಕಿ ಕರಗಿಸಿ ಆಮೇಲೆ ಕುದಿಸಾಕಿಡ್ರಿ. ಇದು ಸ್ವಲ್ಪ ಕುದೀರಿ. ಈ ರೀತಿ ಒಂದು ಕೋಲರ ತಗೋರಿ ಅಥವಾ ಸ್ಪೂನ್ಲೆಲ್ಲ ತಿರುಗಿಸ್ಬೋದು ನೀವು. ಇನ್ನೂ ಇದು ಕುದಿ ಬಂದಿಲ್ಲ. ಇವಾಗ ನೀರು ಕುದಿ ಬಂತು ನೋಡಿ, ಉಪ್ಪು ಬರಾಕತ್ತೆ. ಇವಾಗ ನಾನು ಹಿಟ್ಟು ಹಾಕ್ತಾನೆ. ಇದಕ್ಕೆ ರಾಗಿ ಹಿಟ್ಟಿಗೆ ಇಷ್ಟೊಳಗೆ ಬೆಂದ್ಕೊಂತಂತ ನಾನು ನೋಡೇ ಮಾಡತ್ತೆ. ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಒಂದು ಸ್ವಲ್ಪ ಹೊತ್ತು ಏನು ಹಾಕಬಾರ್ದು, ಅಷ್ಟೇ ಬಿಡ್ಬೇಕದನ್ನ ಅಂತ ಹೇಳ್ತಾರೆ. ಹೀಗಾಗಿ 1-2 ನಿಮಿಷ ಹಂಗೆ ಬಿಡ್ತಾನೆ. ಇವಾಗ ನೋಡ್ಬೋದು ಸ್ವಲ್ಪ ಇದು ಆಗೈತೆ ಹಿಟ್ಟು. ನೋಡೋಣ, ನಾನು ಮುದ್ದಿನ ತಿರುಕೊಂಡು ನೋಡ್ತಾನೆ. ಅಂದ್ರೆ ಬೈತೈತವ ಅಷ್ಟ ಬೆಂದ್ಕೊಂತೈತಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ನೀವು ಇದು ಪೂರ್ತಿ ಬೆಂದತಿ. ಹೆಂಗೆ ಗೊತ್ತಾಗತ್ತಪ್ಪ ಅಂತಂದ್ರೆ ಕೈನ ಈ ರೀತಿ ಸ್ವಲ್ಪ ನೀರಾಗಿ ಎತ್ಕೊಂಡು ಈ ರೀತಿ ಹಿಡಿದು ನೋಡಿದ್ರೆ ಕೈಗೆ ಅಂಟಬಾರ್ದು. ಅದು ಈ ರೀತಿ ಬಿಸಿ ಬಾಳತಿ
ಕೈ ಗಂಟಬಾರ್ದು ಅಂದ್ರೆ ರೆಡಿ ಆಗೈತಿ ಅಂದಂಗೆ ಅರ್ಥ. ಈಗ ಇದನ್ನು ಕೆಳಗೆ ಇಟ್ಕೊತಾನೆ, ಇಟ್ಕೊಂಡು ಇಲ್ಲೊಂದು ಪ್ಲೇಟ್ ತೊಗೊಂಡು ನೋಡ್ರಿ, ಇಲ್ಲ ಸ್ವಲ್ಪ ತೊಗೊಂಡನಿ, ಕೈ ಎದ್ದಾಕಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಚ್ತಾನೆ. ಕೈ ಭಾಳ ಬಿಸಿ ಇರ್ತೈತಿ, ಮಾಡಬೇಕು ಮೇನ್. ಈ ರೀತಿ ಆಯ್ತು ನೋಡ್ರಿ ಮುದ್ದೆ. ಸಾಫ್ಟಾಗಿ ಆಗೈತಿ, ಸ್ವಲ್ಪ ಮೆತ್ತಗೆ ತಿರ್ಕೊಳನಲ್ಲ, ಸಾಫ್ಟಾಗಿ ಆಗೈತಿ. ಈಗ ಇದನ್ನು ಬೇರೆ ಒಂದು ಪ್ಲೇಟ್ ತಗೋದಿಲ್ಲ, ಮತ್ತೊಂದು ಸ್ವಲ್ಪ ಹಾಕೊಳ್ಳೋಣ. ಫ್ರೆಂಡ್ಸ್, ನಾನು ಮಾಡಿರೋ ಮೆಜರ್ಮೆಂಟ್ಗೆ 5 ಮುದ್ದೆ ಆಗ್ಯಾವ ನೋಡ್ರಿ. ನಾರ್ಮಲ್ ಮುದ್ದೆ ಇಷ್ಟು ಸೈಜಿನು 5 ಮುದ್ದೆ ಆಗ್ಯಾವ. ನಾನು ಮುದ್ದೆ ಕಟ್ಟಿದ್ದು ಹೆಂಗೆ ಅನ್ನಿಸ್ತತಿ ನನಗೆ ಕಮೆಂಟ್ ಮಾಡಿದ್ದೆ ಸರಿ, ಯಾಕಂದ್ರೆ ನಾನು ಫಸ್ಟ್ ಟೈಮ್ ರಾಗಿ ಮುದ್ದೆ ಮಾಡಿದ್ದು, ಹಂಗೆ ಫಸ್ಟ್ ಟೈಮ್ ಮುದ್ದೆನ ಈ ರೀತಿ ಉಂಡೆ ಕಟ್ಟಿದ್ದು. ಸರಿ ಬಂದಾವೋ ಇಲ್ಲ ಅಂತೇಳಿ ನಾನು ಕಮೆಂಟ್ ಮಾಡ್ತೀರ ಸರಿ. ಇನ್ನು ಯಾರು ಎದ್ದಿಲ್ಲ, ಎದ್ದಿಂದ ಎಲ್ಲರಿಗೂ ಊಟಕ್ಕೆ ಹಚ್ಕೊಟ್ಬಿಡ್ಬೇಕು. ಸಾರನ್ನ ಮೊದಲೇ ಬಟ್ಟೆ, ಸಾರನೇ ಬಟ್ಟೆ ಎದ್ಬೇಕು ಮೊದಲೇಕ, ಅದನ್ನು ತಿನ್ನೋದು. ನುಂಗ್ಬೇಕಪ್ಪಾಜಿ. ನಮ್ಮ ಹೆಚ್ಚಾಗಿ ಹೇಳ್ಬೇಕಂದ್ರೆ ಮುದ್ದೆ ಕರೆಕ್ಟಾಗಿ ಮುದ್ದೆ ಮುರಿಯಾಕ, ಮುದ್ದೆ ಉಣ್ಣಾಕ ಬರೋಂಗಿಲ್ಲ. ಹೆಂಗಾಗೈತೆ ರೀ ಟೇಸ್ಟ್? ಸಾರು ಟೇಸ್ಟ್ ಆಗೈತಲ್ಲ? ಹೆಂಗೈತೆ ಪ್ರೀತು? ಚಲೋ ಐತೆ. ಮುದ್ದೆ ಮೆತ್ತಗೈತಲ್ಲ? ಫ್ರೆಂಡ್ಸ್, ನಾನು ಈಗ ಮುದ್ದೆ ತಿನ್ನಾಕ ಸ್ಟಾರ್ಟ್ ಮಾಡ್ತಾನೆ ನೋಡ್ರಿ. ಸೂಪರ್ ಆಗೈತೆ ಸಾಂಬಾರು. ಮಾತ್ರ ಟೇಸ್ಟ್ ಅನ್ನೋಕೇನು ಸಾರಿಂದ ಅಲ್ಲ, ಟೇಸ್ಟ್ ಇದ್ರಾಗ. ಮುದ್ದೆನೂ ಸಾಫ್ಟಾಗಿ ಮಸ್ತಾಗೈತಿ. ಫ್ರೆಂಡ್ಸ್, ಇವತ್ತಂತೂ ಹೊಸದಾಗಿ ಮಾಡ್ಯಾನ ಇದನ್ನು. ಹೆಂಗೆ ಅನ್ನಿಸ್ತು, ಕರೆಕ್ಟ್ ಆಗೈತೆ ಅಥವಾ ಬೇರೆ ರೀತಿ ಆಗಬೇಕಾಗಿತ್ತು ಅನ್ನೋಂಥದ್ದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರೆಯೋಕೋಬೇಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.